ರಾಜ್ಯದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ಕಾಳಜಿ ಇಲ್ಲದ ಹೃದಯಹೀನ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಸಾಲು ಸಾಲು ಬಾಣಂತಿಯರು ಮಕ್ಕಳು ಸಾಯುತ್ತಿದ್ದಾರೆ. ಸಾವನ್ನು ತಡೆಯುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕುಕನೂರು ಮಂಜುಳಾ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ತಾಲೂಕಿನ ಆಡೂರು ಗ್ರಾಮದ ಬಾಣಂತಿ ರೇಣುಕಾ ಪ್ರಕಾಶ್ ಹಿರೇಮನಿ ಮತ್ತು ಅಸುಗೂಸು ಸಾವಿನ ಘಟನೆ ಹಿನ್ನೆಲೆ ಮೃತ ಕುಟುಂಬದವರ ಮನೆಗೆ ಬಿಜೆಪಿ ಪಕ್ಷದ ಸತ್ಯಶೋಧನಾ ತಂಡದೊಂದಿಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರದ ಮಾತೃವಂದನಾ, ಪೋಷಣಾ ಅಭಿಯಾನ, ಜನನಿ ಸುರಕ್ಷಾ ಯೋಜನೆ ಯಾವುದನ್ನು ಸರಿಯಾಗಿ ಅನುಷ್ಠಾನ ಮಾಡದೆ ರಾಜ್ಯ ಸರ್ಕಾರ ವಿಫಲಗೊಳಿಸಿದೆ. ಆರೋಗ್ಯ ಇಲಾಖೆಯಲ್ಲಿ ಅತಿ ಕಳಪೆ ಗುಣಮಟ್ಟದ ಔಷಧಿ ಪೂರೈಕೆಯಾಗುತ್ತಿದೆ. ಇಲಾಖೆಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ ಎಂದು ಕುಕನೂರು ಮಂಜುಳಾ ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಕೂಡ ಹೃದಯಹೀನರಾಗಿದ್ದಾರೆ. ಇಲ್ಲಿಯ ಶಾಸಕ ಉಸ್ತುವಾರಿ ಮಾನವೀಯತೆ ಇಲ್ಲ, ಸೌಜನ್ಯಕ್ಕಾದರೂ ಭೇಟಿ ಕೊಟ್ಟಿಲ್ಲ. ರಾಜ್ಯದ ಮಹಿಳೆಯರ ಮಕ್ಕಳ ಸಮಸ್ಯೆ ಬಗೆಹರಿಸಿ, ಇಲ್ಲವೇ ಇಬ್ಬರು ಸಚಿವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಇಂತಹ ಹೃದಯಹೀನ ಸರ್ಕಾರದಿಂದ ನಮ್ಮ ರಾಜ್ಯದ ಮನೆಯ ಹೆಣ್ಣುಮಕ್ಕಳು ಸಾಯುತ್ತಿದ್ದಾರೆ ಎಂದು ಸಚಿವರು ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ಕಲ್ಯಾಣ ಕರ್ನಾಟಕದಲ್ಲಿ 2 ವರ್ಷದಲ್ಲಿ 300 ಬಾಣಂತಿಯರ ಸಾವು, ಸುಮಾರು 2500 ಶಿಶುಗಳ ಮರಣ ಸಂಭವಿಸಿದೆ. ಅದಕ್ಕೆಲ್ಲ ರಾಜ್ಯ ಸರ್ಕಾರ, ಆರೋಗ್ಯ ಸಚಿವ ದಿನೇಶ್ ರವರ ನಿರ್ಲಕ್ಷ್ಯ ಕಾರಣ. ಇಷ್ಟಾದರೂ ಆರೋಗ್ಯ ಸಚಿವರು ಉಡಾಫೆ ಉತ್ತರ ಕೊಡುತ್ತಿದ್ದಾರೆ. ಕಳಪೆ ಸರ್ಕಾರ ಅವಧಿ ಮೀರಿದ ಔಷಧಿ ಪೂರೈಕೆ ಮಾಡುತ್ತಿದೆ. ಮಹಿಳೆಯರ ಮಕ್ಕಳ ಬಗ್ಗೆ ಇದೊಂದು ಮಾನವೀಯತೆ ಇಲ್ಲದ ಸರ್ಕಾರ. ಕೂಡಲೇ ಮೃತ ಮಹಿಳೆಯ ಕುಟುಂಬಕ್ಕೆ ಸರ್ಕಾರ 25 ಲಕ್ಷ ಪರಿಹಾರ, ಕುಟುಂಬದ ಒಬ್ಬರಿಗೆ ಡಿ ಗ್ರೂಪ್ ನೌಕರಿ ಕೊಡಲು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಅವರು ಮೃತ ಮಹಿಳೆಯ ಕುಟುಂಬದವರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ಧನ ಸಹಾಯ ಮಾಡಿದರು. ಬಿಟಿ ತಂಡದಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಪಾಟೀಲ್, ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಡಾಕ್ಟರ್ ಬಸವರಾಜ್ ಕ್ಯಾವಿಟರ್, ಡಾಕ್ಟರ್ ನಾರಾಯಣ, ಡಾಕ್ಟರ್ ಅರುಣ, ವಿಜಯಲಕ್ಷ್ಮಿ ಕರೂರು, ಸುಧಾ ಹಲ್ಕಾಯಿ, ಲಕ್ಷ್ಮಣ್, ರತನ್ ಪೂಜಾರಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನವೀನ್ ಕುಮಾರ್ ಗುಳ್ಗಣ್ಣನವರು, ಮಂಡಲ ಅಧ್ಯಕ್ಷ ಮಾರುತಿ ಗಾವಾಳ್ರಾಳ್ ಇತರರು ಉಪಸ್ಥಿತರಿದ್ದರು. ಮಹಿಳೆಯ ಬಾಣಂತಿಯ ಸಾವಿಗೆ ಹೋಗಿ ತಮಗೊಂದು ಹೃದಯ ಇದೆ ಅಂತೇಳಿ ಇವತ್ತು ರಾಜ್ಯದಲ್ಲಿ ಪ್ರೂವ್ ಮಾಡಿಲ್ಲ. ಅದನ್ನು ಉಗ್ರವಾಗಿ ಒಂದು ದಲಿತ ಹೆಣ್ಮಕ್ಳು ಮನೆ ಮುಂದೆ ಕುತ್ಕೊಂಡು ಖಂಡಿಸ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಶಾಸಕರು ಬಹಳ ಬುದ್ಧಿವಂತರು, ಎಲ್ಲಿ ಹೋಗಿದ್ದಾರೆ ಹುಡುಕೊಡಿ ಅನ್ನುವಂಥ ಪ್ರಶ್ನೆನ ನಾನು ಕೇಳ್ತಾ ಇದ್ದೀನಿ. ಇಲ್ಲಿಯ ಏನು ಜಿಲ್ಲಾ ಉಸ್ತುವಾರಿ ಸಚಿವರು, ಇವ್ರಿಗೆಲ್ಲ ಮಾನವೀಯತೆ ಇದೆ ಅಂತ ನಾನು ಕೇಳಕ್ ಬಯಸ್ತೀನಿ. ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಸಚಿವರನ್ನ ಜನ್ಮ ಜಾಲಾಡಿದ್ರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣರು, ನಮ್ಮೆಲ್ಲ ಶಾಸಕರು ಯಾವ್ದ್ರಲ್ಲಿ ಸುವರ್ಣಸೌಧದಲ್ಲಿ ತಲೆ ತಗ್ಗಿಸ್ಕೊಂಡು ಕೂತಿದ್ರು. ತಲೆ ಎತ್ತಿ ಮಾತಾಡೋ ಧೈರ್ಯ ತೋರಿಸಿ, ಇಲ್ಲ ಮನೆಗೆ ಹೋಗಿ. ನೀವು ಕುಟುಂಬ ಆರೋಗ್ಯ ಸಚಿವ ಏನಿದ್ದೀರ ದಿನೇಶ್ ಗುಂಡೂರಾವ್ ಶುಡ್ ಗೋ ಬ್ಯಾಕ್. ಇದು ನಮ್ಮ ಒತ್ತಾಯ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ನಿಮ್ ಸಮಸ್ಯೆ ನೀವು ಬಗೆಹರಿಸ್ಕೊಳ್ಳಿ, ನೀವು ಮನೆಗೆ ಹೋಗಿ. ಮತ್ತು ರಾಜ್ಯ ಮಹಿಳಾ ಆಯೋಗ HD ಕುಮಾರಸ್ವಾಮಿ ಅವರು ಯಾವುದೋ ಮಾತಾಡಿದ್ರು ಅಂತೇಳಿ ಸುಮೋಟೋ ಕೇಸ್ ಫೈಲ್ ಮಾಡುತ್ತೆ, ಯಾವುದೋ ಕೆಲ್ಸಕ್ಕೆ ಬರ್ದಿರೋ ವಿಚಾರದಲ್ಲಿ. ಇವತ್ತು ಅದು ಬದುಕಿದೆಯಾ? ಮಹಿಳೆಯರ ಪರವಾಗಿ ಬಂದಿದೆಯಾ? ಎಲ್ಲಾದ್ರೂ ಮಹಿಳೆಯರ ಸಾವಿನ ಬಾಕ್ಲನ್ನ ತಟ್ಟೋದಕ್ಕೆ ಬಂದಿಲ್ಲ ಯಾರು ಕಷ್ಟ ಕೇಳಕ್ಕೆ? ಇಂಥ ಹೃದಯಹೀನ ಸರ್ಕಾರ, ಭ್ರಷ್ಟಾಚಾರಿಗಳ ಸರ್ಕಾರ ಇರೋದ್ರಿಂದ ಇವತ್ತು ಮನೆಯಲ್ಲಿ ಇವತ್ತು ನಮ್ಮ ತಾಯಂದ್ರು ಹೆಣ್ಮಕ್ಳು ಸಾಯ್ತಿದ್ದಾರೆ. ಮದುವೆ ಆಗಿ 11.5 ತಿಂಗಳಲ್ಲಿ ಹೆಂಡತಿ ಮತ್ತು ಮಗುನ್ ಕಳ್ಕೊಂಡಿದೆ. ಆ ಕುಟುಂಬ ಬದುಕಬೇಕಾ? ಏನು ಮುಂದೆ ಅವರಿಗೆ ದಾರಿ? ಇದನ್ನ ಈ ರಾಜ್ಯ ಸರ್ಕಾರ ಬರೀ ಕ್ಯೂಡ್ ಅಷ್ಟೆಲ್ಲ ಕತ್ತೆ ಕೂಡ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ, ನಿಮಗೇನಾದ್ರೂ ಒಂದು ಘನತೆ ಅಂತಿದ್ರೆ, ಹೃದಯವಂತಿಕೆ ಅಂತಿದ್ರೆ ಬಂದವ್ರಿಗೆ ಪರಿಹಾರ ಕೊಡಿ. ಆ ಕುಟುಂಬಕ್ಕೆ ಧೈರ್ಯ ಹೇಳಿ ಮುಂದೆ ಆಗೋ ಸಾವನ್ನು ನೀವು ತಡೀರಿ ಅನ್ನೋ ಒತ್ತಾಯ ಮಾಡಿ ನಾವು ಇಲ್ಲಿಂದ ಮುಂದೆ ಹಾಸ್ಪಿಟ್ಲಿಗೆ ಹೋಗಿ